ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ 5, 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಬೋರ್ಡ್ ಪರೀಕ್ಷೆ ಬಗ್ಗೆ ಅಪ್ಡೇಟ್ನ ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಈಗ ಮೇಯ್ನಾಗಿ ವಿದ್ಯಾರ್ಥಿಗಳು ಕೇಳ್ತಾ ಇರೋದು ಬೋರ್ಡ್ ಪರೀಕ್ಷೆ ಯಾವಾಗ ಪರೀಕ್ಷೆ ಮಾಡ್ತಾರೆ, ಏನಾಗುತ್ತೆ ಅಂತ. ನಿಮಗೆ ಗೊತ್ತಿರೋ ಹಾಗೆ ಇನ್ನೂ ಕೂಡ ಕೇಸ್ ಕೂಡ ಪೆಂಡಿಂಗ್ ಇದೆ. ಸದ್ಯಕ್ಕೆ ಯಾವುದೇ ರೀತಿ ಅನೌನ್ಸ್ಮೆಂಟ್ ಕೂಡ ಆಗಿಲ್ಲ. ನಾಳೆ ಅಂದರೆ ಮಾರ್ಚ್ 18ನೇ ತಾರೀಕು ವಿಚಾರಣೆ ಕೈಗೊಳ್ತಾರೆ. ನಂತರ ಅಧಿಕೃತ ಆದೇಶ ಏನು ಬರುತ್ತೆ ಆ ಆದೇಶದ ಅನ್ವಯ ನಿಮಗೆ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಬೇಕಾಗುತ್ತೆ. ಬಹುಶಃ ನಾಳೆನೇ ತೀರ್ಪು ಬರುತ್ತಾ ಅಥವಾ ಪೋಸ್ಟ್ಪೋನ್ ಆಗುತ್ತಾ ಸಾಧ್ಯತೆ ಗೊತ್ತಿಲ್ಲ. ಯಾಕಂದರೆ ಅದು ನ್ಯಾಯಾಲಯ ಅಂಡ ಇರೋದು, ಅದು ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ. ಸರ್ಕಾರದ ಹತ್ರ ಇರೋ ನಿಯಮಗಳೇನೆಂದರೆ, ಸರ್ಕಾರದ ನಿಲುವೇನೆಂದರೆ ಪಬ್ಲಿಕ್ ಎಕ್ಸಾಮೇ ಮಾಡಬೇಕು, ಕಂಡಕ್ಟ್ ಮಾಡ್ತೀವಿ ಅಂತ. ಆಲ್ರೆಡಿ 2 ಎಕ್ಸಾಮ್ನ ಮಾಡಿದ್ದೀವಿ. ನಂತರ ಹೇಗೆ ಮುಂದೆ ನೆಕ್ಸ್ಟ್ ಪ್ರೊಸೀಜರೇನು ಮತ್ತೆ ಮಾಡಬೇಕಾ ಅಥವಾ ಅದನ್ನೇ ಕಂಟಿನ್ಯೂ ಮಾಡಬೇಕಾ, ಏನು ಮಾಡಬೇಕು ಅನ್ನೋ ನಿಲುವಿಗೆ ಇನ್ನೂ ಕೂಡ ಸರ್ಕಾರ ಬರಬೇಕಾಗುತ್ತೆ. ಅಥವಾ ಕೋರ್ಟ್ ಏನು ಹೇಳುತ್ತೆ, ಕೋರ್ಟ್ ಏನು ಆದೇಶ ಕೊಡುತ್ತೆ, ಪರೀಕ್ಷೆನೇ ಬೇಡ ಅನ್ನುತ್ತಾ ಅಥವಾ ಇರೋದನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳುತ್ತಾ, ಮತ್ತೆ ಮಾಡಿ ಅಂತ ಹೇಳುತ್ತಾ, ಯಾವ ರೀತಿ ಮೊನ್ನೆ ನ್ಯಾಯಾಲಯ ಆದೇಶ ಕೊಡುತ್ತೆ ಗೊತ್ತಿಲ್ಲ. ನಂತರ ಹೈಕೋರ್ಟ್ದು ತೀರ್ಪನ್ನು ಎತ್ತಿ ಹಿಡಿತದ ಏನೂ ಕೂಡ ಗೊತ್ತಿಲ್ಲ. ಎಲ್ಲದೂ ಕೂಡ ಕಾಯ್ದು ನೋಡಬೇಕಾಗುತ್ತೆ. ಇನ್ನು ಕೇಸ್ ವಿದ್ಯಾರ್ಥಿಗಳೇ ಗಮನ ಇಟ್ಕೊಳ್ಳಿ. 5, 8 ಮತ್ತು 9 ತರಗತಿ ವಿದ್ಯಾರ್ಥಿಗಳೇ ನೀವು ಗಮನ ಇಟ್ಕೊಳ್ಳಿ. ಏನು ಡಿಸಿಷನ್ ಬಂದರೂ ಕೂಡ ನೀವು ಪರೀಕ್ಷೆಯನ್ನು ಕೂಡ ಬರೀಲೇಬೇಕಾಗುತ್ತೆ. ನಿಮ್ಮನ್ನು ಸುಮ್ಮನೆ ಪಾಸ್ ಮಾಡೋದೇ ಇಲ್ಲ, ಸಾಧ್ಯತೆಯೂ ಇಲ್ಲ, ಮಾಡೋದಿಲ್ಲ. ಪಬ್ಲಿಕ್ ಎಕ್ಸಾಮ್ ಬರೆಯೋದಾದ್ರೂ ಕೂಡ ನೀವು ನಾರ್ಮಲಾಗಿ ಶಾಲೆಗಳಲ್ಲಿ ಬರೆಯೋ ಎಕ್ಸಾಮ್ ಕೂಡ ಬರೀಲೇಬೇಕಾಗುತ್ತೆ. ಯಾಕೆ ಆಲ್ರೆಡಿ ಬೋರ್ಡ್ ಹೇಳಿದೆ ಫೇಲ್ ಕೂಡ ಮಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ ಅಂತ. ನೀವು ಪಬ್ಲಿಕ್ ಎಕ್ಸಾಮ್ ಬರೆದ್ರು ಒಂದೇ, ನಾರ್ಮಲ್ ಎಕ್ಸಾಮ್ ಬರೆದ್ರು ಒಂದೇ. ಬಟ್ ಪಬ್ಲಿಕ್ ಎಕ್ಸಾಮ್ ಆದರೆ ತನ್ನದ ಸ್ಟ್ರಿಕ್ಟ್ನೆಸ್ ಇರುತ್ತೆ. ಪೇಪರ್ ಆಗಿರ್ಬೋದು, ಮೌಲ್ಯಮಾಪನ ಆಗಿರ್ಬೋದು, ಎಲ್ಲ ಕೂಡ ಶಾಲಾ ಮಟ್ಟದಲ್ಲಿ ನಡೆಯೋದ್ರು ಕೂಡ. ಬಟ್ ಒಂದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರ್ತದೆ ನಮಗೆ ಗೊತ್ತಿರೋ ಹಾಗೆ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ನೀವು ಒಂದು ಮೈಂಡ್ ಸೆಟ್ ನೋಡ್ಕೊಳ್ಳಿ. ನೀವು ಪರೀಕ್ಷೆನ ಕೂಡ ಬರೆಯಬೇಕಾಗುತ್ತೆ. ಯಾವತ್ತು ಬರೆಯೋದು ಏನು ಅನ್ನೋದನ್ನ ಮೊನ್ನೆ ಕೋರ್ಟ್ ತೀರ್ಪಿನ ಪ್ರಕಾರ ನಿಮಗೆ ಅನ್ವಯ ಆಗುತ್ತೆ. ಇದು ಇವತ್ತಿನ ವಿಡಿಯೋ.